ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಾನು ನಿಮ್ಮ ಕಾವ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಮೊದಲನೇ ಸತಿ ವಿಡಿಯೋ ನೋಡ್ತಿರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮನೆ ದೇವ್ರಿಗೆ ಹೋಗಿ ಅಲ್ಲಿ ಮಕ್ಕಳದು ಮುಡಿಯೆಲ್ಲ ತೆಗೆದು ಕಿವಿ ಚುಚ್ಚಿಸಿ ಭಾನುವಾರ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತಿರುಪತಿ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ರಿಲೇಟಿವ್ ಮನೇಲಿ ಉಳ್ಕೊಂಡಿದ್ವಿ ತಮಿಳ್ನಾಡಲ್ಲಿ. ಅಲ್ಲಿಂದ ಅಲ್ಲಿಗೆ 2 hour ಅಂತ ಹೇಳಿದರು. ಹಾಗಾಗಿ ಬೆಳಗಿನ ಜಾವ 4 ಗಂಟೆಗೆ ನಾವು ಹೊರಟಿದ್ದು. ನಮಗೆ ಬಂದು ತಿರುಪತಿಗೆ ಹೋಗೋ ಐಡಿಯಾ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ತಿರುಪತಿಗೆ ಹೋಗಿ ಬರೋಣ, ಇಷ್ಟು ಹತ್ರ ಬಂದಿದ್ದೀವಲ್ಲ ಅಂತ ಹೇಳಿ ಹೋಗಿದ್ವಿ. ನಾನು ಹೆಂಗೋ ಕಾರ್ಡು, ಬರ್ತ್ ಸರ್ಟಿಫಿಕೇಟ್, ಫೋಟೋ ಎಲ್ಲ ನನ್ನ ಮೊಬೈಲಲ್ಲಿ ಇದ್ದಿದ್ದರಿಂದ ಅದನ್ನೆಲ್ಲ ನಾವು ಜೆರಾಕ್ಸ್ ತಕ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಕೆಳಗಡೆ ತಿರುಪತಿಯಲ್ಲಿ ನಮಗೆ ಅಮ್ಮ, ಅತ್ತೆ, ಚಿಕ್ಕಮ್ಮ ಹಂಗೆಲ್ಲ ಟಿಕೆಟ್ ತೊಗೋಬೇಕಿತ್ತಲ್ವ, ಟೋಕನ್ನು. ಅದು ಬಂದು ಮಧ್ಯಾಹ್ನ 2 ಗಂಟೆಗೆ ಕೊಡೋದು ಅಂತ ಹೇಳಿದರು. ಹಂಗಾಗಿ ನಮಗೆ ತುಂಬ ಟೈಮ್ ಇದ್ದಿದ್ದರಿಂದ ಟಿಕೆಟ್ ಬೇಡ, ನಾವು ಡೈರೆಕ್ಟಾಗಿ ಮೇಲ್ಗಡೆ ತಿರುಪತಿಗೆ ಹೋಗಿ ಮೂಡಿ ಕೊಟ್ಟು ಅಲ್ಲಿ ನೋಡೋಣ ಹೆಂಗಾಗುತ್ತೆ ಹಂಗೆ ಅಂತ ಹೇಳಿದರು ಅವರು. ಸರಿ ಅಂತೇಳಿ ಮೇಲ್ಗಡೆ ಕೂಡ ಹೋದ್ಮೇಲೆ ನಮ್ದು ಬಂದು 2 hourಲ್ಲೇ ದರ್ಶನ ಆಗುತ್ತೆ ಅಂತ ಹೇಳಿದರು. ಬಟ್ ಅವ್ರಿಗೆ ಬಂದು ಸ್ವಲ್ಪ ವೆಯ್ಟಿಂಗಲ್ಲಿರುತ್ತೆ ಅಂತ ಹೇಳಿದರು. ಅವರು ಫ್ರೀ ದರ್ಶನಕ್ಕೆ ಹೋಗ್ತೀವಿ, ನಮಗೆ ತುಂಬ ಟೈಮ್ ಇರೋದ್ರಿಂದ ನಾವು ಅದರಲ್ಲೇ ಹೋಗ್ತೀವಿ, ಬೇಗ ಆದರೂ ಆಗುತ್ತೆ ಅಂತ ಹೋದರು ಅವ್ರು ಹೋಗಿ ಮುಡಿ ಕೊಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಅವರು 8 ಗಂಟೆ ಅಷ್ಟೊತ್ತಿಗೆ ಅವರು ಫ್ರೀ ದರ್ಶನದೊಳಗೆ ಹೋಗಿಬಿಟ್ರು. ನಾವು ರೂಮ್ ಬುಕ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ ರೂಮ್, ಯಾಕೆಂದರೆ ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮದು ಬೇಗ ಏನೋ ಆಗುತ್ತೆ, ಬಟ್ ನಮಗೆ ಉಳ್ಕೊಳ್ಳೋದಕ್ಕೊಂದು ರೂಮ್ ಬೇಕು ಅಂತೇಳಿ ರೂಮ್ ಬುಕ್ ಮಾಡೋದಕ್ಕೆ ಹೋದ್ವಿ. ಬಟ್ ಅಲ್ಲಿ ರೂಮ್ ಬುಕ್ ಮಾಡೋದೇ ನಮಗೆ ತುಂಬ ಕಷ್ಟ ಆಗಿದ್ದು. ಹೆಂಗೆ ಅಂದರೆ ಆನ್ಲೈನಲ್ಲಿ ನಾವು ಬುಕ್ ಮಾಡಿರಲಿಲ್ಲ, ಏನೂ ಇಲ್ವಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದರಿಂದ ಅಲ್ಲಿ CRO ಆಫೀಸ್ ಅಂತ ಇದೆ, ಅಲ್ಲಿ ಹೋಗಿ ಬುಕ್ಕಿಂಗಿಗೆ ಕೇಳಿದಾಗ ಅದು ಗೌರ್ಮೆಂಟಿಂದ ಫ್ರೀನೇ. ಬಟ್ 540 ಜನ ಆದಮೇಲೆ ನಮಗೆ ರೂಮ್ ಸಿಗೋದು ಅಂತ ಹೇಳ್ಬಿಟ್ರು. ಬಟ್ ನಮಗೆ ಬೇರೆ ದಾರಿನೇ ಇರಲಿಲ್ಲ. ಆಮೇಲೆ ಸರಿ ಅಂಥೇಳಿ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು 1 hourಲ್ಲಿ ಆಗುತ್ತೆ, 2 hourಲ್ಲಿ ಆಗುತ್ತೆ ಅಂತ ನಾವು 8 ಗಂಟೆಯಿಂದ 3 ಗಂಟೆ ತನಕ ವೆಯ್ಟ್ ಮಾಡಿದ್ವಿ ಒಂದು ರೂಮ್ಗೋಸ್ಕರ. ಆಮೇಲೆ ನಂತರ 6 ಗಂಟೆಗೆ ಕ್ಲೋಸು, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ 9 ಗಂಟೆಗೆ ಇರೋದು. ಇದು ಬಂದು ಬರ್ತ್ ಸರ್ಟಿಫಿಕೇಟಿಂದು ನಮ್ಮ ಮಕ್ಕಳ ದರ್ಶನ ಬಂದು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ಹೋದ್ವಿ. ರೂಮೆಲ್ಲ ಫ್ರೆಶ್ ಅಪ್ ಹೆಂಗೋ ಆಗಿ ಬಂದಿದ್ವಲ್ಲ, ಬರೀ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡು ಲಗೇಜೆಲ್ಲ ಇಟ್ಟು ನಾವು ದರ್ಶನ ಕಡೆ ಹೋದ್ವಿ. ಅಲ್ಲಿ ಸುಪದಮ್ ಸೆಂಟರ್ ಅಂತ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಹೋಗಿ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪೇರೆಂಟ್ಸಿದ್ದು, ತಂದೆ ತಾಯಿ ಮಗು, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, 1 2 3 4 ಆದರೂ ಹೆಂಗಿದೆಯೋ ಹಂಗೆ 1 ವರ್ಷದೊಳಗಿನ ಮಕ್ಕಳು ಇರೋರು ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಫ್ರೀ ಇರುತ್ತೆ, ಕ್ಯೂ ನಿಲ್ಲೋ ಅವಕಾಶ ಇರೋದಿಲ್ಲ, ಡೈರೆಕ್ಟಾಗೆ ಒಳಗಡೆ ಬಿಡ್ತಾರೆ. ಒಂದು 2 hourಲ್ಲಿ ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ನಾವು ಹೋಗಿ ತೋರಿಸಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು 3 ಗಂಟೆಗೆ ಹೋದವರು ಮಿನಿಮಮ್ ಒಂದು 6 ಗಂಟೆಗೆಲ್ಲ ಬಂದುಬಿಟ್ವಿ ನಾವು. ಹಾಗಾಗಿ ನಮಗೆ ಕಷ್ಟ ಏನೂ ಅನಿಸಿಲ್ಲ. ಬಟ್ ಇವರು ಹೋದವರು ಇನ್ನೂ ಬಂದೇ ಇರಲಿಲ್ಲ, ಇವ್ರದ್ದಿನ್ನೂ ಆಗದೆ ಇರೋ ಕತೆ ಅಂತ ಹೇಳಿಬಿಟ್ಟು ಸರಿ ಅಂಥೇಳಿ ನಾವು ರೂಮಿಗೆ ಬಂದು ರೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವರಿಗೆ ದರ್ಶನ ಸಿಕ್ಕಿದ್ದು ಮಂಗಳವಾರ ಬೆಳಗ್ಗೆ ಜಾವ 2 ಸಿಕ್ಕಿತ್ತಂತೆ. ಸರಿ ಅಷ್ಟು ಬೇಗ ಅದು ಆಯ್ತಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಚಿಕ್ಕ ತಿರುಪತಿಯಲ್ಲೇ ಟೋಕನ್ ತೊಗೊಂಡು ನಾವು ಬರ್ತೀವಿ ಅಂದಿದ್ದರೆ ಅದು ತುಂಬ ಲೇಟ್ ಆಗ್ತಿತ್ತು, ಒಂದು 2 days ಆಗಿಬಿಡ್ತಿತ್ತೇನೋ. ಸರಿ ಇಷ್ಟೇ ಆಗಿದ್ದು ಒಳ್ಳೇದಾಯಿತು ಅಂತ ಅಂದ್ಕೊಂಡು ನಾವು ತಿರುಪತಿಲಿ ಮುಗಿಸ್ಕೊಂಡು ಅವತ್ತು ನೈಟ್ ಟ್ರೈನ್ ಇತ್ತು, ನಾವು ಸೀದಾ ನಮ್ಮ ರಿಲೇಟಿವ್ ಮನೆಗೆ ವಾಪಸ್ ಬಂದ್ವಿ. ತಿರುಪತಿಯಿಂದ ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಿಲ್ಲ, ಹಂಗಾಗಿ ಒಂದು ಜೊತೆ ಬಳೆ ಅಲ್ಲಿ ಫೋಟೋ ತೆಗೆಸಿರೋದನ್ನು ಫ್ರೇಮ್ ಮಾಡಿ ಹಾಕಿಸ್ಕೊಬಂದ್ವಿ. ಈ ವಿಡಿಯೋ ಯಾವುದಾದ್ರೂ ಮುಖಾಂತರ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.